ಪರ್ಸು ಏನಾಯ್ತಂತ ಹೇಳ. ಹೇಳ್ತೀನಿ ಬಾ ಶಿವ. ಪರ್ಸು ಏನಂತ ಹೇಳ. ನಿಂಗೆ ದಮ್ಮ ಅಂತೀನಿ ಹೇಳ. ಮೊದಲು ಒಳಗೆ ಬಾ ಶಿವ. ಪರ್ಸು ನಿನ್ನೆ ಯಾಕೆ ಕೇಳ್ತಿರೋದು? ಮಾವಂಗಂತದ್ದು ಏನೆಲ್ಲ ಚಿಂತೆ ಐತೆ? ನೀನು ಕೇಳಿದ್ರೆ ಹೇಳ್ಬಿಡ್ಬೋದು, ಆದರೆ ಪ್ರಯೋಜನ ಏನು? ಪ್ರಯೋಜನನಾ? ಏನೆಲ್ಲ ಹೇಳ್ತಿದ್ಯಾ? ಮಾವ ಹಿಂಗೆ ಏನು ಆಸೆ ಬೇಕಾದ್ರೆ ಇರಲಿ, ಅದು ಏಟೆ ಕಷ್ಟ ಆದ್ರೂ ತರ್ಸುಮ ಮಾಡ್ಸುಮ. ನೀನು ಹೇಳಿದ್ರೆ ಸುಲಭ ಅಲ್ಲ ಶಿವ. ಅದ್ ಏನಂತ ಬಸಿ ಹೇಳ, ಆಮ್ಯಾಗ ನೋಡು ಮಾತು ಆಯ್ತದ ಇಲ್ವಾ ಅಂತ. ಅಣ್ಣ ಏನೋ ಪ್ಲಾನ್ ಮಾಡ್ತಾನೆ ಅನ್ಸುತ್ತಲ್ಲ. ಹೌದು, ಆಮ್ಯಾಕೆ ನೋಡ್ಕವ ಅನ್ಕಂಡೆ ಇವತ್ತು ಅಪ್ಪ ಹಿಂಗೆ ಈ ಪರಿಸ್ಥಿತಿ ಬಂದಿರೋದು. ಅಯ್ಯೋ ಅಂತದ್ ಏನಾಯ್ತು ಅಂತ ಹೇಳ ಪರ್ಸು. ಶಿವ, ಅಪ್ಪ ಹಿಂಗೆ ಚಿಂತೆ ಆಗಿರೋದು ನಿನ್ನಿಂದಲೇ ಕಲ. ಅಯ್ಯೋ ಮಕ್ಕಳವ, ನನ್ನಿಂದನೆಯಾ? ಪಾರು ಮದುವೆ ಆಗಿರೋದು. ಶಿವ, ಅದನ್ನೆಲ್ಲ ಅಪ್ಪಯ್ಯ ಯಾವತ್ತೋ ಮರ್ತ್ಬಿಟ್ಟವ್ರೆ. ಹಂಗಾರೆ ಮತ್ತೇನ್ಲ ಬೇರೆ ಚಿಂತೆ ಇರೋದು? ಅದು ಊರ್ ಜನಗಳು ಅಪ್ಪಯ್ಯ ಮತ್ತೆ ನಿನ್ನ ಹೆಸರು ಸೇರಿಸಿ ಬಾಯಿ ಬಂದಂಗೆನ ಮಾತಾಡ್ತಾವ್ರಂತೆ. ಅದು ಅಪ್ಪನ ಕಿವಿಗೆ ಬಿದ್ದು ಅವತ್ತು ಹತ್ತೇ ಬಿಟ್ರು ಶಿವ. ಬಿಡು ಆ ವಿಷಯ ಇವಾಗಕ್ಕೆ. ಬರ್ಸು ಹೇಳು ಒಂದೇ ಹೇಳ. ಅದೇ ಶಿವ, ನೀನೇನೋ ಅಪ್ಪನ ಮಾತು ಕೇಳಲ್ವಂತೆ ಅಂತ ಊರ್ ಜನಗಳು ಮಾತಾಡವ್ರೆ. ಬೆಡ್ತಷ್ಟು ಪ್ರೀತಿ ಇಟ್ಕೊಂಡಿರೋ ಅಪ್ಪಯ್ಯ ನೊಂದ್ಕೊಳ್ಳಲ್ವೇನ್ಲ? ಬಿಡು ಹೋಗ್ಲಿ. ಬರ್ಸು ಯಾರಲ್ಲ ಅದು ಹೇಳಿದ್ದು? ಹೇಳ. ನಾ ಹುಟ್ಲಿಲ್ಲ ಅನ್ಸ್ಬಿಟ್ಟೇನು? ಶಿವ, ಸಮಾಧಾನ ತಗೋ. ಇವರು ನಾನು ಅಂದ್ಕೊಂಡಷ್ಟು ಕ್ರಿಮಿನಲ್ಗಳಲ್ಲ. ತುಂಬ ಅಂದರೆ ತುಂಬ ಮುಂದೋದಿರೋ ಕೆಟ್ಟ ಕ್ರಿಮಿನಲ್ಗಳು. ಇವ್ರನ್ನ ತಿದ್ದೋದಕ್ಕಂತೂ ಸಾಧ್ಯನೇ ಇಲ್ಲ, ಅದಂತೂ ಕನ್ಫರ್ಮ್. ಆದರೆ ಏನು ವಿಷಯ ಮಾತಾಡ್ತಿದ್ದಾರೆ ಇಲ್ಲಿ? ಶಿವ, ಅಪ್ಪಯ್ಯ 4-5 ಪತ್ರ ಮಾಡಿಸವ್ರೆ. ಅದಕ್ಕೇನೋ ನಿನ್ನ ಸೈನ್ ಬೇಕಂತೆ. ಕಂಡು ನಾನು ಯಾವತ್ತೂ ಈ ಥರ ನೋಡಿರಲಿಲ್ಲ. ಮೊದಲಿಂದನೂ ಹುಲಿ ಥರನೇ ಬದುಕ್ತವ್ರು. ಈಗ ಇದ್ದಕ್ಕಿದ್ದಂಗೆ ಹಿಂಗಾದ್ರೆ ಯಾರನ್ನು ದೂಷಿಸಕ್ಕಾಗತ್ತೆ ಸುಶೀಲ? ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳೋಷ್ಟು ಚಿಕ್ಕ ವಿಷಯ ಇದಲ್ಲ ಅಂತ ಗೊತ್ತು ಅತ್ತೆ. ಆದರೆ ಈ ಸಂದರ್ಭದಲ್ಲಿ ನೀವು ಸಮಾಧಾನವಾಗಿರಲೇಬೇಕು. ಎಲ್ಲರೂ ಹೀಗೆ ಗಾಬರಿ ಆದರೆ ಸಮಾಧಾನ ಮಾಡೋರು ಯಾರು ಹೇಳಿ? ಸಮಾಧಾನ ಮಾಡ್ಕೊ ಅಂದ್ರೆ ಹೀಗೆ ಮಾಡ್ಕೊಳ್ಳೋದು. ನನ್ನ ಗಂಡ ಅಲ್ಲಿ ಎದೆ ಇಟ್ಕೊಂಡು ಮಲಗಿದ್ದಾರೆ. ಡಾಕ್ಟ್ರು ಬೇರೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಬರೀ ಟಿವಿನಲ್ಲಿ ನೋಡಿರೋದು. ಅದನ್ನೆಲ್ಲ ನೆನ್ಪು ಮಾಡ್ಕೊಂಡ್ರೆ ಭಯ ಆಗಲ್ವಾ ಹೇಳು? ಭಯ ಆಗೇ ಆಗತ್ತೆ. ನಾವು ಮಾವನ್ ಯಾವತ್ತೂ ಹಿಂಗೆ ನೋಡಿರ್ಲಿಲ್ಲ. ಅವ್ರು ಗುಟ್ರಾಕೊಂಡು ಎಲ್ರೂ ನೋಡ್ಕೊಂಡು ಆರಾಮಾಗಿ ಗತ್ತಲ್ಲಿ ಓಡಾಡ್ಕೊಂಡಿದ್ರೇನೆ ಚಂದ. ಆದ್ರೆ ಆರೋಗ್ಯ ಒಂದೇ ಥರ ಇರಲ್ಲ ಅಲ್ವಾ ಅತ್ತೆ? ನೀವೀಗ ಅಳ್ತಿದ್ರೆ ನಮಗೂ ಅಳು ಬರುತ್ತೆ, ಕೈ ಕಾಲೇ ಆಡಲ್ಲ ಗೊತ್ತಾ? ಅತ್ತೆ ನನಗೆ ಬೇಡಮ್ಮ, ಮೊದಲು ಅಕ್ಕನ ಕೊಡೋ ನಡಿ. ಅತ್ತೆ ನಾನು ಯಾರಿಗೇನು ಅನ್ಯಾಯ ಮಾಡಿದ್ನಪ್ಪ? ಮೊದಲಿಂದನೂ ಜೀವನದಲ್ಲಿ ಸುಖ ಕಂಡಿಲ್ಲ, ಈಗ ಈ ಪರಿಸ್ಥಿತಿಗೆ ಬೇರೆ ತಳ್ಳಿಬಿಟ್ಟಿದ್ಯಾ? ಸ್ವಲ್ಪ ಸುಮ್ಮನೆ ಇರಿ ಅತ್ತೆ. ಡಾಕ್ಟರ್ ಬಂದು ಚೆಕ್ ಮಾಡಿದ್ದಾರೆ, ಸರಿ ಹೋಗಕ್ಕೆ ಸ್ವಲ್ಪ ಸಮಯ ಬೇಕಲ್ವಾ? ಅತ್ತೆ ನೀನು ಅಳ್ಬೇಡ ಅತ್ತೆ, ನಾನು ಹರಕೆ ಹೊತ್ಕೋತೀನಿ, ಮಾವ ಸರಿ ಹೋಗ್ತಾರೆ. ಅಯ್ಯೋ ಕಂದ, ನಿನ್ಗಿರ ಕರುಣೆ ಆ ದೇವ್ರಿಗಿಲ್ದೆ ಹೋಯ್ತಲ್ಲೇ. ನಮ್ಮ ಮಾಂಗಲ್ಯದ ಮೇಲೆ
ಯಾಕಪ್ಪ ಭಗವಂತ ನಿನಗೆ ಕಣ್ಣು? ಅತ್ತೆ ನೋಡ್ತಿರು, ಆ ಭಗವಂತ ನಿಮ್ಮ ಮುಗ್ದಲ್ಲಿರೋ ನಗುನ ಕಿತ್ಕೊಳ್ಳಲ್ಲ. ಆ ನಂಜುಂಡೇಶ್ವರ ಎಲ್ಲದಕ್ಕೂ ಒಂದು ದಾರಿ ತೋರ್ತಾನೆ, ನೋಡ್ತೀರಿ. ಅತ್ತೆ ಬನ್ನಿ, ಮಾವ ನೋಡ್ಕೊಂಬರೋಣ, ನಿಮಗೂ ಸಮಾಧಾನ ಆಗುತ್ತೆ. ಹೇಳಿ. ಅಪ್ಪಯ್ಯ 4 ಪತ್ರ ಮಾಡಿಸವ್ರೆ, ಅದಕ್ಕೇನೋ ನಿನ್ನ ಸೈನ್ ಬೇಕಂತೆ. ಅದು ಹೆಂಗೋ ಜನಕ್ಕೆ ಗೊತ್ತಾಗ್ಬಿಟ್ಟದೆ. ಅವರು ಶಿವ ಯಾವುದೇ ಕಾರಣಕ್ಕೂ ಸೈನ್ ಮಾಡೋಕ್ಕಿಲ್ಲ, ಅವನು ಮದುವೆ ಆದಮೇಲೆ ಬದಲಾಗ್ಬಿಟ್ಟವನೆ ಅಂತ ಅಂದವ್ರೆ. ನಾನು ಬೆಳೆಸಿರೋ ಮಗ ನನ್ನ ಮಾತೆ ಕೇಳಲ್ಲ ಅಂದ್ಬಿಟ್ರಲ್ಲ ಈ ಜನಗಳು ಅಂತ ಅಪ್ಪಯ್ಯ ನೊಂದ್ಕೊಬಿಟ್ಟವ್ರಕಲ್ಲ. ಅದನ್ನೇ ಯೋಚನೆ ಮಾಡ್ಕೊಂಡು ಊಟ ನಿದ್ದೆ ಬಿಟ್ಟು ಇವತ್ತು ಹಿಂಗಾಗದೆ. ಯಾವನ್ಲ ಬರ್ಸವನು ಹೇಳ್ದವನು ಕರ್ಕ ಬರಲ್ಲ ಅವನು ನನ್ನ ಮುಂದಕ್ಕೆ. ನಾಲ್ಕು ಕೇಳ್ಲಾ 8 ಸೈ ಮಾಡ್ತೀನಿ ನಾನು. ನನ್ನಿಂದ ಮಾವ ಹೇಗೆ ಖುಷಿ ಆಯ್ತಾರೆ ಅಂದ್ರೆ ಅದಕ್ಕಿಂತ ಪುಣ್ಯ ಬೇರೆ ಎಲ್ಲ ಐತೆ. ಎಲ್ಲ ತತ್ತಾರಲ್ಲ ಪೇಪರ, ಈಗಲೇ ಸೈ ಮಾಡ್ತೀನಿ. ನಿಜವಾಗ್ಲೂ ಮಾಡಿ ಶಿವ. ನನ್ನ ಹೆಸರು ಶಿವ, ಆದ್ರೆ ನನ್ನ ಶಿವ ಯಾವತ್ತಿಗೂ ನಮ್ಮ ಮಾವನೇ. ನಾನೇ ಭಕ್ತ ಸಿರಿಯಾಳ. ನೀನು ಕಲ ಶಿವ ಅಂದರೆ ನೀನು. ಇರೋ ಪತ್ರ ತಂದ್ಬಿಡ್ತೀನಿ. ತತ್ತಾರ ಬಾಕಳವ, ನಾನೇ ನನ್ನ ಮಾವನ ಉಳಿಸ್ಕೊಳ್ಳೋ ಅವಕಾಶ ಕೊಟ್ಬಿಟ್ಟಲ್ಲವ. ಈಗ ಅಳೋಂಥದ್ದೇನಾಗಿದೆ? ಸುಮ್ಮನೆ ಮಲಗಿದ್ದೀನಿ ಅಷ್ಟೇ, ಆರಾಮಾಗಿದ್ದೀನಲ್ವಾ? ಅಳಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಅರ್ಸ ಆದರೆ ಊರು ನಡಗುತ್ತೆ, ಮುದುಕ ಆದರೆ ಗಡ್ಡ ನಡಗುತ್ತೆ. ವಯಸ್ಸಾದ್ಮೇಲೆ ಇದೆಲ್ಲ ಸಹಜ ಅಲ್ವಾ? ನಾನು ಚೆನ್ನಾಗೇ ಇದ್ದೀನಿ, ಏನೂ ಆಗಿಲ್ಲ. ಪಾರಿಗುಡಿ ಮಕ್ಕಳವ, ನನ್ನ ಕೈ ಬಿಡ್ತಾಳೆ ಹೇಳು? ಪಾರ್ವತಿ, ಒಂದೇ ಅಮ್ಮ, ನೀನು ಇವ್ರ ಥರ ಎಲ್ಲ ಅಳ್ತಾ ನಿಂತ್ಕೋಬೇಡ. ನೀನೇ ಎಲ್ರಿಗೂ ಸಮಾಧಾನ ಹೇಳ್ಬೇಕು. ನೀವ್ಯಾರೂ ತಪ್ಪು ತಿಳ್ಕೊಬೇಡಿ. ನಾನು ಅಪ್ಪನ ಜೊತೆ 5 ನಿಮಿಷ ಮಾತಾಡೋದಿದ್ದೆ. ಎಲ್ಲರೂ ಹೊರಗಡೆ ಇರ್ತೀರಾ? ನಿಮಗೆ ಹೇಳ್ತಿರೋದು. ಇಷ್ಟೆಲ್ಲ ಹಾಕಿದ್ದು ನನ್ನಿಂದಾನೆ ಅಪ್ಪ. ನಾನೇ ಇದಕ್ಕೆಲ್ಲ ಕಾರಣ ಆಗೋಗ್ಬಿಟ್ಟೆ. ಛೇ, ಅಂಬಾರಿ ಮೇಲೆ ಕೂತಿದ್ರು ಮುಂಗಾರು ತಪ್ಪಲ್ಲಮ್ಮ. ಈ ರೀತಿ ಆರೋಗ್ಯ ನನಗಾಗಿರೋದಕ್ಕೆ ನೀನು ಯಾಕಮ್ಮ ಕಾರಣ ಅನ್ಕೋತೀಯ? ಇಲ್ಲಪ್ಪ, ನನ್ನಿಂದ ನೀವು ತುಂಬ ಯೋಚನೆ ಮಾಡಿದ್ದೀರ, ತುಂಬ ತಲೆ ಕೆಡಿಸ್ಕೊಂಡಿದ್ದೀರ. ಎಷ್ಟೋ ರಾತ್ರಿಗಳು ನೀವು ನಿದ್ದೆ ಮಾಡಿಲ್ಲ.
ಇದನ್ನೆಲ್ಲ ನೋಡ್ತಿದ್ರೆ ನನ್ನಲ್ಲಿ ನನಗೆ ಅಸಹ್ಯ ಆಗ್ತಿದೆ. ನಿಮ್ಮಂಥ ಒಳ್ಳೆ ವ್ಯಕ್ತಿಗೆ ನಾನು ಹೇಗೆ ಮಾಡ್ಬಿಟ್ನಲ್ಲಪ್ಪ. ನಾನು ಒಬ್ಳು ಮಗಳ ಅಲ್ಲಪ್ಪ, ಅಲ್ಲ. ಪಾರ್ವತಿ, ಹಳೇದಲ್ಲ ಯಾಕಮ್ಮ ಈಗ? ಆಗಿದ್ದಾಗೋಯ್ತು, ದೇವರಿದ್ದಾನೆ, ಎಲ್ಲ ಸರಿ ಹೋಗುತ್ತೆ. ನೀನು ಚೆನ್ನಾಗಿರ್ಬೇಕಪ್ಪ, ನೀನು ಚೆನ್ನಾಗಿರ್ಬೇಕು. ಇಷ್ಟೆಲ್ಲ ಆದರೂ ನನ್ನ ಬಗ್ಗೆ, ನನ್ನ ಸಂತೋಷದ ಬಗ್ಗೆ ಆಲೋಚಿಸ್ತಿದ್ದೀರಲ್ಲಪ್ಪ. ಮತ್ತು ನನ್ನಪ್ಪ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ಅಸಹ್ಯ ಆಗತ್ತೆ. ಅಸಹ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಕೋಪನೂ ಬರುತ್ತೆ. ನಿಮ್ಮನ್ನು ನೋಡ್ತಿದ್ರೇನೆ ಇರಿಟೇಟ್ ಆಗುತ್ತೆ. ಒಟ್ಟಿನಲ್ಲಿ ನೀವು ಅದನ್ನೇ ಕೆಟ್ಟದಾಗ ಅನ್ಸುತ್ತೆ. ನೀವಾಗಿ ನೀವೇ ಹೇಳ್ತಿರೋ ಅಥವಾ ನಿಮಗೋಸ್ಕರ ಹೊರಗಡೆ ಕಾಯ್ತಿರೋ ಜನರನ್ನ ಕರೆಸಿ ಹೇಳಿಸ್ಲ. ಪಾರ್ವತಿ, ಬರೀ ಪಾರ್ವತಿ ಅಲ್ಲ, ಪಾರ್ವತಿ ಶಿವು ಅನ್ಬೇಕು. ತುಂಬಾ ಹೆಚ್ಚುಕೊತಿದೀಯಾ? ಹಾರ್ಟ್ ಅಟ್ಯಾಕ್ ಆಗಿ ಅಯ್ಯೋ ಅಮ್ಮ ಅಂತ ಕೂಗಾಡ್ತಿದ್ಯಲ್ಲ, ಇದ್ದಕ್ಕಿದ್ದಾಗಲೇ ಕೂಗಾಡ್ತಾ ಹೆಚ್ಕೊಳ್ತಿರೋದು ನೀವಾ ನಾನಾ? ಹೇಳಪ್ಪ. ನನ್ನ ಹೆಸರು ಪಕ್ಕದಲ್ಲಿ MBBS ಅಂತ ಇರಬೇಕು, ಲಗ್ನ ಪತ್ರಿಕೆಯಲ್ಲಿ ಪ್ರಿಂಟ್ ಹಾಕ್ಸಕ್ಕೆ ಬೇಕಾಗುತ್ತೆ ಅಂದ್ಯಲ್ಲ, ಅದೇ MBBS ಇಂದಾನೆ ನಿನ್ನ ಬಂಡವಾಳ ನನಗೆ ಗೊತ್ತಾಗಿದೆ. ಅಪ್ಪಯ್ಯ 4 ಪತ್ರ ಮಾಡಿಸವ್ರೆ, ಅದಕ್ಕೇನೋ ನಿಂಗೆ ಸೈನ್ ಬೇಕಂತೆ. ಅಬ್ಬಬ್ಬಬ್ಬಬ್ಬ, ಏನು ನಾಟಕ ಮಾಡಿಬಿಟ್ಟಿಯಪ್ಪ ನೀನು. ಡಾಕ್ಟ್ರ್ ಹತ್ರನೇ ಸುಳ್ಳು ಹೇಳೋ ಕೆಲಸ ಮಾಡಿದ್ಯಾ. ಗ್ರೇಟ್ ಅಲ್ಲ. ಎಲ್ಲರೂ ಏನು ದಡ್ರು ಅಂದ್ಕೊಂಡಿದ್ದೀರಾ ಅಥವಾ ಜಗತ್ತಲ್ಲಿ ನೀನೊಬ್ಬನೇ ಬುದ್ಧಿವಂತ ಅಂದ್ಕೊಂಡ್ಬಿಟ್ಟಿದ್ಯಾ? ಮಾತು ಜಾಸ್ತಿ ಆಗ್ತಿದೆ. ನಿಮ್ಮ ನಾಟಕನೂ ಜಾಸ್ತಿ ಆಗ್ತಿದೆ. ಅಲ್ಲ, ಒಬ್ಬ ಅಡುಗೆ ಮಾಡೋನ್ಗೆ ಕೊಳ್ತೋಗಿರೋ ತರಕಾರಿ ಯಾವುದು, ಚೆನ್ನಾಗಿರೋ ತರಕಾರಿ ಯಾವುದು ಅಂತ ಗೊತ್ತಾಗಲ್ವಾ? ಅದೇ ಒಬ್ಬ ಡಾಕ್ಟ್ರು ಮುಂದೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ನಾಟಕ ಮಾಡಬೇಕು ಅಂದರೆ 1 ಸಲ ಅಲ್ಲ 100 ಸಲ ಯೋಚನೆ ಮಾಡಿದ್ರೂ ಸುಳ್ಳು ಹೇಳೋದಕ್ಕಾಗಲ್ಲ. ಸುಳ್ಳು ಹೇಳಿದ್ರು ಪ್ರೂವ್ ಮಾಡೋದಕ್ಕಾಗಲ್ಲ. ನೀವೆಂಥ ಗಟ್ಟಿ ಜೀವ ಅಂತ ನನಗೆ ಗೊತ್ತು, ನಿಮಗೇನೂ ಆಗೋದಿಲ್ಲ ಅಂತಲೂ ನನಗೆ ಗೊತ್ತು. ಯಾಕೆ ಹೇಳಿ? ನಿಮ್ಮ ಭಾಷೆಲ್ಲೇ ಹೇಳ್ತೀನಿ ಕೇಳಿ. ಪಾಪಿ ಚಿರಾಯಿ.
ನೋಡಿ, ಇನ್ನು ಮುಂದೆ ಈ ನಾಟಕನೆಲ್ಲ ಬಿಟ್ಬಿಡಿ. ಇಂಥ ಚೀಪ್ ಟ್ರಿಕ್ಸ್ ಎಲ್ಲ ನಿಮ್ಮ ವಯಸ್ಸಿಗೆ ಶೋಭೆ ತರಲ್ಲ. ಈಗ ನಾನು ರೂಮಿಂದ ಆಚೆ ಹೋಗಿ ನಮ್ಮ ಅಪ್ಪಂಗೆ ಏನೂ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮರ್ಯಾದೆ ಊರ ಜನರ ಮುಂದೆ ಹೋಗೋದಕ್ಕೆ ತುಂಬ ಟೈಮೇನು ಬೇಕಾಗಲ್ಲಪ್ಪ. ಆದರೆ ನಮ್ಮಪ್ಪನ ಮರ್ಯಾದೆ ಊರ ಜನರ ಮುಂದೆ ಹೋಗೋದು ನನಗೆ ಇಷ್ಟ ಇಲ್ಲ. ನೀವೆಂತ ಖತರ್ನಾಕಾಗಿ ಯೋಚನೆ ಮಾಡಿದ್ದೀರಲ್ವಾ? ನಿಮಗೆ ಹುಷಾರಿಲ್ಲದಂಗೆ ನಾಟಕ ಮಾಡಿ ಮಾವನ ಪರ್ಷ ಜೊತೆ ಕಳಿಸಿ ಅವನಿಗೇನು ಗೊತ್ತಾಗ್ದಿರೋ ಥರ ಸೈನ್ ಮಾಡಿಸ್ಕೊಂಡು 150 ಎಕರೆ ಲಪ್ಟಾಸೋ ಪ್ಲಾನ್ ಅಲ್ವಾ? ಶಿವ ತಗೋ. ಎಲ್ಲ ತಗೊಂಬಂದಿದ್ಯಾ? ಎಲ್ಲ ಒಟ್ಟಿಗೆ ತಂದ್ಬಿಡು, ಎಲ್ಲ ಒಟ್ಟಿಗೆ ಸೈ ಹಾಕ್ಬಿಡ್ತೀನಿ ನಾನು. ಸದ್ಯಕ್ಕೆ ಸಾಕಲ್ಲ. ಸೈನ್ ಹಾಕೋದ್ರಿಂದ ಅಪ್ಪಯ್ಯ ಹುಷಾರಾಯ್ತಾರೆ ಅಂದರೆ ಅದಕ್ಕಿಂತ ನಮ್ಗೆ ಏನು ಬೇಕಲ್ವೇ? ಆಯ್ತಕ್ಕಲ್ಲ, ಬೆಂತ ಇಲ್ಲಿ ಮಗಳವ, ನಮ್ಮ ಮಾವ ಯಾವ ಹುಷಾರಾಗಬೇಕು? ಅವ್ರು ನನ್ನಿಂದ ಹುಷಾರಾಯ್ತಾರೆ ಅಂದರೆ ನಾನು ಏನು ಬೇಕಾನ ಮಾಡ್ತೀನಿ. ಮಾವನ ತಂದೆ ತುಂಬ ಕುಡಿತಾರೆ. ಅದು ಯಾವ ಟೈಮಲ್ಲಿ ಆಸ್ತಿ ಬರ್ಕೊಟ್ರು, ಆಡ ಇಟ್ರು, ನಿನಗದು ಹೇಗೆ ಬರ್ಕೊಟ್ರು ನನಗಂತೂ ಗೊತ್ತಿಲ್ಲ. ಆದರೆ 150 ಎಕರೆ ಆಸ್ತಿನ ಈ ಥರ ಮೋಸದಿಂದ ಬರ್ಸ್ಕೊಳ್ಳೋದಕ್ಕೆ ಚೀಪಾಗಿ ನಾಟಕ ಮಾಡ್ತಿದ್ಯಲ್ಲ, ಇದಕ್ಕೆಲ್ಲ ಅಂತ್ಯ ಹಾಡೋದು ನಾನು ಅಂತ. ನನ್ನ ಮಾವನಿಂದ 1 ಇಂಚ್, ಒಂದೇ 1 ಇಂಚ್ ಜಾಗನೂ ಸಿಗ್ತಿರೋ ಹಾಗೆ ನಾನು ಮಾಡ್ತೀನಿ. ನನ್ನ ಮಾವ ಯಾವುದೇ ಕಾರಣಕ್ಕೂ ಸೈನ್ ಮಾಡಲ್ಲ. ಸುಮ್ಮನೆ ಈ ನಾಟಕ ಎಲ್ಲ ಬಿಟ್ಟು ಹೊರಗೆ ಬನ್ನಿ. ನಿಮಗೆ ಹೇಳ್ತಿರೋದು ನಾನು ಡಾಕ್ಟರೇ. ನಾನು ಬಾಗಿಲು ತೆಗೆದು ಆಚೆ ಹೋಗಿ ನಿಮಗೇನೂ ಆಗಿಲ್ಲ ಅಂತ ನಿಜ ಹೇಳಿದ್ರೆ ಕಣ್ಣೀರು ಹಾಕ್ತಿರೋ ಜನರು ಕಲ್ಲು ಹಾಕೋದಕ್ಕೂ ಯೋಚನೆ ಮಾಡಲ್ಲ. ಯಾಕಂದರೆ ಅವರು ಅಷ್ಟು ಈಸಿಯಾಗಿ ನಂಬ್ತಾರೆ, ಈಸಿಯಾಗಿ ಜಡ್ಜ್ ಕೂಡ ಮಾಡ್ತಾರೆ. ನೀವಾಗಿ ನೀವೇ ಬಂದರೆ ನಿಮ್ಮ ಮರ್ಯಾದೆ ಉಳಿಯುತ್ತೆ. ಎದ್ದು ಬನ್ನಿ. ಬನ್ನಿಪ್ಪ, ಬನ್ನಿ. ದಣಿಗಳು ಹುಷಾರಾದ್ರು. ಪಾರ್ವತಮ್ಮನವರು ಕರ್ಕೊಂಡು ಬರ್ತವ್ರೆ. ಬನ್ನಿಪ್ಪ, ಬನ್ನಿ. ನಮಸ್ಕಾರ ದನಿಗಳೇ. ಅಮ್ಮ, ಅಪ್ಪಂಗೇನೂ ಆಗಿಲ್ಲ, ಗ್ಯಾಸ್ಟ್ರಿಕ್ ಆಗಿತ್ತಲ್ಲ ಅದಕ್ಕೆ ಹೀಗಾಗಿದೆ ಅಷ್ಟೆ ಅಲ್ವಪ್ಪ? ತಾಯಿ, ನಮ್ಮ ಮಾಂಗಲ್ಯ ಉಳಿಸ್ಬಿಟ್ಟೆ ಅಮ್ಮ. ನಮ್ಮ ಹೊರೆ ನಿನಗೆ ಕೇಳಿಸ್ತಲ್ಲ, ಅಷ್ಟೇ ಸಾಕು. ದೇವರು ಸುಮ್ಮನೆ ಯಾರ ಕೈನೂ ಬಿಡಕ್ಕಿಲ್ಲ, ಕಾಪಾಡೇ ಕಾಪಾಡ್ತಾನೆ. ನಮ್ಮ ದಣಿಗಳು ದಾನ ಧರ್ಮ ಏನು ಒಸಿ ಮಾಡವ್ರ?
ಹುಷಾರಾದ್ರಮ್ಮ. ರೀ, ಅಪ್ಪ ತುಂಬ ಚೆನ್ನಾಗೇ ರೆಡಿಯಾಗಿದ್ದಾರೆ ಅಲ್ವೇನಪ್ಪ? ದೇವ್ರೆ, ಆಹಾ, ಈ ನನ್ನ ಮಗಳು ನನ್ನ ಜೀವ ಉಳಿಸ್ಬಿಟ್ಲು. ಅದಕ್ಕೆ ಡಾಕ್ಟ್ರು ಜೀವ ಉಳಿಸ್ತಾರೆ ಅನ್ನೋದನ್ನ ಕೇಳಿದ್ವಿ, ಇವತ್ತು ನೋಡ್ಬಿಟ್ವಿ. ಅಪ್ಪ ಎಲ್ಲೇ ಇರಲಿ, ಹೇಗೆ ಇರಲಿ, ಅವ್ರನ್ನ ನೋಡ್ಕೊಳ್ಳೋದಕ್ಕೆ ನಾನು ಯಾವಾಗಲೂ ಇದ್ದೇ ಇರ್ತೀನಿ.